ನಮ್ಮ ದೇಹದ ಒಂದು ಗುಪ್ತ ಆರೋಗ್ಯದ ಕಥೆ ಇರುತ್ತಲ್ವಾ, ಅದನ್ನ ನಮ್ಮ ನಾಲಿಗೆನೇ ಹೇಳಬಲ್ಲದು ಅಂದ್ರೆ ನಂಬ್ತೀರಾ? ಇದು ಕೇವಲ ರುಚಿ ನೋಡೋಕೆ ಅಥವಾ ಮಾತಾಡೋಕೆ ಇರೋ ಅಂಗ ಅಷ್ಟೇ ಅಲ್ಲ. ನಮ್ಮ ಒಳಗಿನ ಆರೋಗ್ಯದ ಒಂದು ಕನ್ನಡಿ ಇದ್ದ ಹಾಗೆ. ಸೊ, ಇವತ್ತಿನ ನಮ್ಮ ಚರ್ಚೆಯಲ್ಲಿ ನಾಲಿಗೆಯನ್ನ ಒಂದು ಡಯಾಗ್ನೋಸ್ಟಿಕ್ ಟೂಲ್ ಆಗಿ, ಅಂದ್ರೆ ಅದರ ಸಾಧನವಾಗಿ ಹೇಗೆ ಬಳಸ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ನಮ್ಮ ಜೀರ್ಣಾಂಗ ವ್ಯವಸ್ಥೆ, ಒತ್ತಡದ ಮಟ್ಟ, ಹೀಗೆ ನಮ್ಮ ಒಟ್ಟಾರೆ ಆರೋಗ್ಯದ ಬಗ್ಗೆ ಇದು ಏನ್ ಹೇಳುತ್ತೆ ಅಂತ ತಿಳಿಯೋಣ. ಇದಕ್ಕಾಗಿ ನಾವು ಎರಡು ದೃಷ್ಟಿಕೋನಗಳನ್ನ ನೋಡ್ತಿದೀವಿ. ಒಂದು ಕಡೆ ಸಾವಿರಾರು ವರ್ಷಗಳ ಜ್ಞಾನ, ಅಂದ್ರೆ ಆಯುರ್ವೇದ, ಚೀನಿ ವೈದ್ಯ ಪದ್ಧತಿ. ಇನ್ನೊಂದು ಕಡೆ ಆಧುನಿಕ ವಿಜ್ಞಾನ, ಮೈಕ್ರೋಬಯೋಮ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ, ಇವೆಲ್ಲ. ಈ ಹಳೆ ಮತ್ತು ಹೊಸ ಜ್ಞಾನವನ್ನ ಒಟ್ಟಿಗೆ ಸೇರಿಸಿ ನಮ್ಮ ದೇಹದ ಸಮತೋಲನದ ಬಗ್ಗೆ ಏನ್ ಕಲಿಬಹುದು ಅನ್ನೋದೇ ನಮ್ಮ ಇವತ್ತಿನ ಗುರಿ. ಸರಿ, ಇದನ್ನ ಬಿಡಿಸಿ ನೋಡೋಣ. ಖಂಡಿತ, ನೀವು ಹೇಳಿದ್ ಸರಿ. ಇದರ ಹಿಂದಿರೋ ಮೂಲಭೂತ ಐಡಿಯಾನೇ ತುಂಬಾನೇ ಆಸಕ್ತಿಕರವಾಗಿದೆ. ಇದನ್ನ ಹೋಲೋಗ್ರಾಫಿಕ್ ಹೋಲಿಕೆ ಅಂತ ಕರೀತಾರೆ. ಅಂದ್ರೆ ದೇಹದ ಒಂದು ಸಣ್ಣ ಭಾಗ ಇಡೀ ದೇಹದ ಸ್ಥಿತಿಗತಿಯನ್ನು ಪ್ರತಿಬಿಂಬಿಸುತ್ತೆ. ಈಗ ಕಣ್ಣು, ಕಿವಿ, ಪಾದಗಳ ಹಾಗೆ ನಾಲಿಗೆ ಕೂಡ ಒಂದು ಮೈಕ್ರೋಸಿಸ್ಟಮ್. ಆದ್ರೆ ನಾಲಿಗೆಯ ವಿಶೇಷತೆ ಏನಂದ್ರೆ ಇದು ಸುಲಭವಾಗಿ ಕಾಣಿಸುತ್ತೆ ಮತ್ತು ಇಲ್ಲಿ ರಕ್ತನಾಳಗಳು ತುಂಬಾನೇ ಇರೋದ್ರಿಂದ ನಮ್ಮ ಒಳಗಿನ ಸಣ್ಣ ಪುಟ್ಟ ಬದಲಾವಣೆಗಳು ಕೂಡ ಇಲ್ಲಿ ಸ್ಪಷ್ಟವಾಗಿ ಬೇಗನೆ ಕಾಣಿಸ್ಕೊಳ್ತವೆ. ಪ್ರಾಚೀನ ವೈದ್ಯ ಪದ್ಧತಿಗಳು ನಾಲಿಗೆಯನ್ನ ದೇಹದ ಒಂದು ನಕ್ಷೆ, ಅಂದ್ರೆ ಒಂದು ಮ್ಯಾಪ್ ತರ ನೋಡ್ತಿದ್ವು ಅಂತಾರಲ್ವಾ, ಅದು ನಿಜನಾ? ಅದು ಹೇಗೆ ಕೆಲಸ ಮಾಡುತ್ತೆ? ಖಂಡಿತ, ಎರಡೂ ಪ್ರಮುಖ ಪದ್ಧತಿಗಳು ಇದನ್ನೇ ಹೇಳ್ತವೆ. ಸಾಂಪ್ರದಾಯಿಕ ಚೀನಿ ವೈದ್ಯ ಪದ್ಧತಿ ಅಂದ್ರೆ ಟಿಸಿಎಂ ಮತ್ತು ಆಯುರ್ವೇದ ಎರಡರಲ್ಲೂ ದೇಹದ ಮೆಟಬಾಲಿಕ್ ಫೈರ್ ಅಥವಾ ನಮ್ಮ ದೇಹದ ಎಂಜಿನ್ ಬಗ್ಗೆ ಒಂದು ಪರಿಕಲ್ಪನೆ ಇದೆ. ಆಯುರ್ವೇದ ಇದನ್ನ ಅಗ್ನಿ ಅಂತ ಕರೆದ್ರೆ ಟಿಸಿಎಂ ಇದನ್ನ ಕೀ ಅಂತ ಕರೆಯುತ್ತೆ. ಎಂಜಿನ್ ವೀಕ್ ಆದಾಗ ತಿಂದ ಆಹಾರ ಸರಿಯಾಗಿ ಬರ್ನ್ ಆಗಲ್ಲ, ಆಗ ಒಂದು ತರದ ಮಸಿ ಅಥವಾ ಹೊಗೆ ಉಳಿದುಕೊಳ್ಳುತ್ತೆ. ಆಯುರ್ವೇದದಲ್ಲಿ ಇದನ್ನ ಆಮ ಅಂತ ಕರೀತಾರೆ, ಅಂದ್ರೆ ಜೀರ್ಣವಾಗದ ವಿಷಕಾರಿ ಅಂಶಗಳು. ಈ ಆಮ ನಮ್ಮ ನಾಲಿಗೆಯ ಮೇಲೆ ಒಂದು ದಪ್ಪ ಲೇಪನವಾಗಿ ಕಾಣಿಸ್ಕೊಳ್ಳುತ್ತೆ. ಇದು ನಮ್ಮ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ನೋದಕ್ಕೆ ಒಂದು ಸರಳ ಮತ್ತು ಸ್ಪಷ್ಟವಾದ ಸೂಚನೆ. ಈ ಪದ್ಧತಿಗಳು ನಾಲಿಗೆ ಮೇಲೆ ಬೇರೆ ಬೇರೆ ಅಂಗಗಳನ್ನ ಗುರುತಿಸ್ತವೆ ಅಂತ ಹೇಳಿದ್ರಿ, ಅಕ್ಷರಶಃ ಒಂದು ಮ್ಯಾಪ್ ತರ. ಅದು ಹೇಗೆ? ಎರಡೂ ಪದ್ಧತಿಗಳಲ್ಲಿ ನಾಲಿಗೆಯ ನಕ್ಷೆಗಳಿವೆ. ಟಿಸಿಎಂ ನಕ್ಷೆಯ ಪ್ರಕಾರ ನಾಲಿಗೆಯ ತುದಿ ಇದೆಯಲ್ವಾ, ಅದು ಹೃದಯ ಮತ್ತು ಶ್ವಾಸಕೋಶಗಳನ್ನ ಪ್ರತಿನಿಧಿಸುತ್ತೆ. ನಾಲಿಗೆಯ ಮಧ್ಯಭಾಗ ಹೊಟ್ಟೆ ಮತ್ತು ಗುಲ್ಮ ವ್ಯವಸ್ಥೆಯನ್ನು ಸೂಚಿಸುತ್ತೆ. ಇನ್ನು ಅಂಚುಗಳು ಅಂದ್ರೆ ನಾಲಿಗೆಯ ಬದಿಗಳು ಯಕೃತ್ತು ಮತ್ತು ಪಿತ್ತಕೋಶಕ್ಕೆ ಸಂಬಂಧಪಟ್ಟಿವೆ. ಇದು ತುಂಬಾನೇ ಮುಖ್ಯ, ಯಾಕಂದ್ರೆ ಒತ್ತಡ ಮತ್ತು ಭಾವನಾತ್ಮಕ ಅಸಮತೋಲನೆ ಹೆಚ್ಚಾಗಿ ಇಲ್ಲಿ ಕಾಣಿಸ್ಕೊಡುತ್ತೆ. ಮತ್ತೆ ನಾಲಿಗೆಯ ಹಿಂಭಾಗ ಅಂದ್ರೆ ಮೂಲ, ಮೂತ್ರಪಿಂಡಗಳು ಮತ್ತು ಕರುಳಿನ ಆರೋಗ್ಯವನ್ನು ತೋರಿಸುತ್ತೆ. ಒಂದ್ ನಿಮಿಷ, ಇದು ನಿಜವಾಗ್ಲೂ ಕುತೂಹಲಕಾರಿ. ಅಂದ್ರೆ ನನಗೆ ತುಂಬಾ ಆತಂಕ ಆಗ್ತಿದ್ರೆ ಅದು ನನ್ನ ನಾಲಿಗೆಯ ತುದಿಯಲ್ಲಿ ಕಾಣಿಸುತ್ತಾ? ಹೌದು, ಆಯುರ್ವೇದದ ನಕ್ಷೆ ಸ್ವಲ್ಪ ಬೇರೆ ಇದೆ. ಅದು ವಾತ, ಪಿತ್ತ, ಕಫದೋಷಗಳ ಮೇಲೆ ಆಧಾರಿತವಾಗಿದೆ. ಮುಂಭಾಗ ಕಫ, ಮಧ್ಯಭಾಗ ಪಿತ್ತ ಅಂದ್ರೆ ಹೊಟ್ಟೆ, ಯಕೃತು, ಮತ್ತು ಹಿಂಭಾಗ ವಾತಕ್ಕೆ ಅಂದ್ರೆ ದೊಡ್ಡ ಕರಳು, ಮೂತ್ರಪಿಂಡಗಳಿಗೆ. ಹಾಗಾದ್ರೆ ನಾವು ಕಣ್ಣಾಡಿಯಲ್ಲಿ ನಮ್ಮ ನಾಲಿಗೆಯನ್ನ ನೋಡಿದಾಗ ಈ ಬಣ್ಣ, ಆಕಾರ, ಲೇಪನಗಳ ಅರ್ಥವೇನು? ನಾಲಿಗೆ ತಿಳಿಬಿಳಿಯಾಗಿದ್ರೆ ಕಬ್ಬಿಣದ ಕೊರತೆ, ಬಿ12 ವಿಟಮಿನ್ ಕೊರತೆ ಅಥವಾ ರಕ್ತಹೀನತೆಯ ಸೂಚನೆಯಾಗಿರಬಹುದು. ಪ್ರಕಾಶಮಾನವಾದ ಕೆಂಪು ಬಣ್ಣ ಉಷ್ಣತೆ ಅಥವಾ ದೇಹದಲ್ಲಿನ ಉರಿಯೂತವನ್ನ ಅಂದ್ರೆ ಇನ್ಫ್ಲಮೇಷನ್ ಅನ್ನ ತೋರಿಸುತ್ತೆ. ಸೋಂಕು, ಹೈಪರ್ಥೈರಾಯ್ಡಿಸಮ್ ಅಥವಾ ಅಧಿಕ ರಕ್ತದೊತ್ತಡದಂತಹ ಸ್ಥಿತಿಗಳಲ್ಲಿ ಇದು ಕಾಣಬಹುದು. ಆಯುರ್ವೇದದಲ್ಲಿ ಇದನ್ನ ಪಿತ್ತದೋಷದ ಹೆಚ್ಚಳ ಅಂತಾರೆ. ಓಕೆ. ಇನ್ನು ನಾಲಿಗೆ ನೇರಳೆ ಅಥವಾ ಕಡು ಬಣ್ಣಕ್ಕೆ ತಿರುಗಿದ್ರೆ ಅದು ಸ್ವಲ್ಪ ಗಂಭೀರವಾದ ಸೂಚನೆ. ನೇರಳೆ ಬಣ್ಣ ಅಂದ್ರೆ ಏನು? ಅದನ್ನ ರಕ್ತ ನಿಶ್ಚಲತೆ ಅಂತಾರೆ. ಅಂದ್ರೆ ಬ್ಲಡ್ ಸ್ಟೇಸಿಸ್, ಅಂದ್ರೆ ರಕ್ತ ಸಂಚಾರದಲ್ಲಿ ಎಲ್ಲೋ ಅಡಚಣೆ ಆಗಿದೆ ಅಂತ. ಇದು ನಮ್ಮ ರಕ್ತ ಪರಿಚಲನಾ ವ್ಯವಸ್ಥೆಯಲ್ಲಿ ಒಂದು ಟ್ರಾಫಿಕ್ ಜಾಮ್ ಆದ ಹಾಗೆ. ದೀರ್ಘಕಾಲದ ನೋವು ಅಥವಾ ಹೃದಯದ ಸಮಸ್ಯೆ ಇರೋವರಲ್ಲಿ ಇದನ್ನು ಹೆಚ್ಚಾಗಿ ಕಾಣಬಹುದು. ಅಷ್ಟೇ ಅಲ್ಲ, ಕೆಲವು ಅಧ್ಯಯನಗಳ ಪ್ರಕಾರ ಕ್ಯಾನ್ಸರ್ ರೋಗಿಗಳಲ್ಲೂ ನೇರಳೆ ಬಣ್ಣದ ನಾಲಿಗೆ ಹೆಚ್ಚಾಗಿ ಕಂಡುಬಂದಿದೆ ಅಂತ ವರದಿಗಳಿವೆ. ಇದು ನಾಲಿಗೆ ಕ್ಯಾನ್ಸರ್ ಉಂಟು ಮಾಡುತ್ತೆ ಅಂತಲ್ಲ, ಬದಲಾಗಿ ದೇಹದ ರಕ್ತ ಪರಿಚಲನಾ ವ್ಯವಸ್ಥೆ ಕಳಿಸ್ತಿರೋ ಒಂದು ಆರಂಭಿಕ ಎಚ್ಚರಿಕೆಯ ಘಂಟೆ ಇರಬಹುದು. ಅದೇ ರೀತಿ ನಾಲಿಗೆ ಆಕಾರ ಮತ್ತು ಗಾತ್ರ ಕೂಡ ದೇಹದ ದ್ರವ ಚಯಾಪಚಯದ ಬಗ್ಗೆ ಮಾಹಿತಿ ನೀಡುತ್ತೆ. ನಾಲಿಗೆ ಊದುಕೊಂಡು ಅದರ ಅಂಚುಗಳಲ್ಲಿ ಹಲ್ಲಿನ ಗುರುತುಗಳು ಕಾಣಿಸ್ತಿದ್ರೆ ಅದನ್ನ ಟಿಸಿಎಂನಲ್ಲಿ ಗುಲ್ಮದ ಕೀ ಕೊರತೆ. ಗುಲ್ಮದ ಕೀ ಕೊರತೆ ಅನ್ನೋದು ಸ್ವಲ್ಪ ಟೆಕ್ನಿಕಲ್ ಅನ್ಸುತ್ತೆ. ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದ್ರೆ ಇದರ ಅರ್ಥ ಏನು? ಸರಳವಾಗಿ ಹೇಳೋದಾದ್ರೆ ಟಿಸಿಎಂನಲ್ಲಿ ಗುಲ್ಮ ಅನ್ನೋದು ಕೇವಲ ಒಂದು ಅಂಗವಲ್ಲ, ಅದು ನಮ್ಮ ದೇಹದ ತೇವಾಂಶ ನಿರ್ವಹಣಾ ವ್ಯವಸ್ಥೆ. ಗುಲ್ಮದ ಕೀ ದುರ್ಬಲವಾದಾಗ ಈ ಡಿಹ್ಯುಮಿಡಿಫೈಯರ್ ಸರಿಯಾಗಿ ಕೆಲಸ ಮಾಡಲ್ಲ. ಆಗ ದೇಹದಲ್ಲಿ ನೀರು ಹೆಚ್ಚಾಗಿ ಸೇಖರಣೆಯಾಗುತ್ತೆ, ಉಬ್ಬರಕ್ಕೆ ಕಾರಣವಾಗುತ್ತೆ. ಹಾಗಾದ್ರೆ ನಾಲಿಗೆ ತೆಳ್ಳಗಾಗಿದ್ರೆ ಅಥವಾ ಅದರಲ್ಲಿ ಬಿರುಕುಗಳಿದ್ರೆ ಏನರ್ಥ? ತೆಳುವಾದ ಅಥವಾ ಒಣಗಿದ ನಾಲಿಗೆ ದೇಹದಲ್ಲಿ ರಕ್ತ ಅಥವಾ ದ್ರವಗಳ ಅಂದ್ರೆ ಟಿಸಿಎಂನಲ್ಲಿ ಇನ್ ಅಂತಾರೆ ಅದರ ಕೊರತೆಯನ್ನ ಸೂಚಿಸುತ್ತೆ. ಅಂದ್ರೆ ನಿರ್ಜಲೀಕರಣ ಅಥವಾ ಅಪೌಷ್ಟಿಕತೆ ಇರಬಹುದು. ನಾಲಿಗೆಯಲ್ಲಿ ಆಳವಾದ ಬಿರುಕುಗಳಿದ್ರೆ ಅದು ದೀರ್ಘಕಾಲದಿಂದ ದೇಹದಲ್ಲಿ ದ್ರವಗಳ ತೀವ್ರ ಕೊರತೆ ಇದೆ ಅಂತ ತೋರಿಸುತ್ತೆ. ಆಧುನಿಕವಾಗಿ ಹೇಳೋದಾದ್ರೆ ಬಯೋಟೆನ್, ಕಬ್ಬಿಣ ಅಥವಾ ಬಿ12 ವಿಟಮಿನ್ ಕೊರತೆಯಿಂದಲೂ ಹೀಗಾಗ್ಬೋದು.
ಇನ್ನು ಲೇಪನದ ಬಗ್ಗೆ ಹೇಳೋದಾದ್ರೆ ದಪ್ಪ ಬಿಳಿ ಲೇಪನ ಆಮವನ್ನ ಸೂಚಿಸುತ್ತೆ ಅಂತ ಹೇಗಿದ್ರಿ. ಹಳದಿ ಬಣ್ಣದ ಲೇಪನ ಇದ್ರೆ ದಪ್ಪ ಹಳದಿ ಮತ್ತು ಜಿಡ್ಡಿನ ಲೇಪನ ಇದ್ರೆ ಅದು ತೇವಾಂಶ ಮತ್ತು ಉಷ್ಣತೆ ಒಟ್ಟಿಗೆ ಸೇರಿದೆ ಅಂತ ಅರ್ಥ. ಡ್ಯಾಂಪ್ ಹೀಟ್ ಅಂತ. ಯಕೃತ್ತು ಅಥವಾ ಪಿತ್ತಕೋಶದ ಸಮಸ್ಯೆ ಅಥವಾ ಯಾವುದಾದ್ರೂ ಸೋಂಕು ಇದ್ದಾಗ ಇದು ಹೆಚ್ಚಾಗಿ ಕಾಣಿಸುತ್ತೆ. ಪ್ರಾಚೀನ ಜ್ಞಾನ ಆಯ್ತು. ಆದ್ರೆ ಇವತ್ತಿನ ಆಧುನಿಕ ವಿಜ್ಞಾನ ಈ ನಂಬಿಕೆಗಳನ್ನ ಒಪ್ಕೊಳ್ತಾ ಇದಕ್ಕೇನಾದ್ರೂ ಪುರಾವೆ ಇದೆಯಾ? ಖಂಡಿತವಾಗಿಯೂ ಇದೆ. ಆಧುನಿಕ ವಿಜ್ಞಾನ ಈ ಪರಿಕಲ್ಪನೆಗಳನ್ನು ದೃಢೀಕರಿಸುತ್ತಿದೆ, ಮುಖ್ಯವಾಗಿ ಮೈಕ್ರೋಬಯೋಮ್ ಸಂಪರ್ಕದ ಮೂಲಕ. ನಮ್ಮ ನಾಲಿಗೆಯ ಮೇಲಿರೋ ಲೇಪನ ನಮ್ಮ ಕರುಳಿನ ಮೈಕ್ರೋಬಯೋಮ್ನ ಒಂದು ಮಿನಿಯೇಚರ್ ಇದ್ದಾಗೆ ಅಂತ ಈಗ ಸಂಶೋಧನೆಗಳು ಹೇಳ್ತಿವೆ. ಅಂದ್ರೆ ನಮ್ಮ ನಾಲಿಗೆಯ ಮೇಲಿರೋ ಬ್ಯಾಕ್ಟೀರಿಯಾ ನಮ್ಮ ಕರುಳಿನ ಆರೋಗ್ಯದ ಬಗ್ಗೆ ಹೇಳುತ್ತಾ? ಹೌದು. ಉದಾಹರಣೆಗೆ ಯಕೃತ್ತಿನ ಕಾಯಿಲೆ ಅಂದ್ರೆ MASLD ಇರೋ ರೋಗಿಗಳ ಮೇಲೆ ಒಂದು ಅಧ್ಯಯನ ಮಾಡಿದ್ರು. TCM ಪ್ರಕಾರ ತೇವಾಂಶ ಉಷ್ಣತೆ ಅಂದ್ರೆ ಕೆಂಪು ನಾಲಿಗೆ ಜಿಡ್ಡಿನ ಲೇಪನ ಇರೋ ರೋಗಿಗಳಲ್ಲಿ ಸ್ಟ್ರೆಪ್ಟೋಕಾಕಸ್ ಅನ್ನೋ ಬ್ಯಾಕ್ಟೀರಿಯಾ ಹೆಚ್ಚಾಗಿರೋದು ಕಂಡುಬಂತು. ಇದು ಪ್ರಾಚೀನ ನಿದಾನ ಮತ್ತು ಆಧುನಿಕ ಮೈಕ್ರೋಬಯೋಮ್ ವಿಜ್ಞಾನದ ನಡುವಿನ ನೇರ ಸಂಪರ್ಕವನ್ನು ತೋರಿಸುತ್ತೆ. ಒಂದು ನಿಮಿಷ ಇಲ್ಲಿ ನಿಲ್ಲಿಸಿ, ಯಾಕಂದ್ರೆ ಇದು ತುಂಬಾನೇ ಫ್ಯಾಸಿನೇಟಿಂಗ್. ನಾವೆಲ್ಲರೂ ಒತ್ತಡದಿಂದ ತಲೆನೋವು, ಹೊಟ್ಟೆ ನೋವು ಬರುತ್ತೆ ಅಂತ ಹೇಳ್ತೀವಿ. ಆದ್ರೆ ನನ್ನ ಆತಂಕ ನನ್ನ ನಾಲಿಗೆಯ ತುದಿಯಲ್ಲಿ ಕೆಂಪು ಚುಕ್ಕೆಯಾಗಿ ಕಾಣಿಸ್ಕೊಳ್ಳುತ್ತೆ ಅನ್ನೋ ಐಡಿಯಾನೇ ಒಂಥರ ನೇರವಾಗಿದೆ. ಈ ಸಂಪರ್ಕ ನಿಜವಾಗಿ ಹೇಗೆ ಕೆಲಸ ಮಾಡುತ್ತೆ? ಇದು ಸೈಕೋ ನ್ಯೂರೋ ಇಮ್ಯೂನಾಲಜಿ ಅನ್ನೋ ಕ್ಷೇತ್ರದ ಭಾಗ. ದೀರ್ಘಕಾಲದ ಒತ್ತಡ ನಮ್ಮ ಹಾರ್ಮೋನ್ಗಳ ಮೇಲೆ ಪರಿಣಾಮ ಬೀರುತ್ತೆ. ಕಾರ್ಟಿಸಾಲ್ ಅಂದ್ರೆ ಸ್ಟ್ರೆಸ್ ಹಾರ್ಮೋನ್ ಹೆಚ್ಚಾದಾಗ ಅದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಕುಗ್ಗಿಸುತ್ತೆ. ಇದರಿಂದ ಬಾಯಲ್ಲಿ ಹುಣ್ಣುಗಳು ಅಂದ್ರೆ ಓರಲ್ ಲೈಕನ್ ಪ್ಲಾನಸ್ ಉಂಟಾಗ್ಬೋದು. ಜೊತೆಗೆ ನಮ್ಮ ಲಾಲಾರಸದಲ್ಲಿರುವ ಆಲ್ಫಾ ಅಮೈಲೇಸ್ ಅನ್ನೋ ಬಯೋಮಾರ್ಕರ್ ದೀರ್ಘಕಾಲದ ಮಾನಸಿಕ ಒತ್ತಡದ ಜೊತೆ ಹೆಚ್ಚಾಗುತ್ತೆ ಅಂತ ಅಧ್ಯಯನಗಳು ತೋರಿಸಿವೆ. ಪೌಷ್ಟಿಕಾಂಶದ ಕೊರತೆಗಳ ಬಗ್ಗೆಯೂ ನಾಲಿಗೆ ಮಾಹಿತಿ ನೀಡುತ್ತಾ? ಖಂಡಿತ. ನಾಲಿಗೆ ಪೌಷ್ಟಿಕಾಂಶದ ಕೊರತೆಯನ್ನ ತೋರಿಸೋ ಮೊದಲ ಸ್ಥಳಗಳಲ್ಲಿ ಒಂದು. B12 ವಿಟಮಿನ್ ಕೊರತೆಯಾದ್ರೆ ಹಂಟರ್ಸ್ ಗ್ಲಾಸೈಟಿಸ್ ಅನ್ನೋ ಸ್ಥಿತಿ ಬರುತ್ತೆ. ಇದರಲ್ಲಿ ನಾಲಿಗೆ ಕೆಂಪಾಗಿ ಊದುಕೊಂಡು ಉರಿಯುತ್ತೆ. ಓಕೆ. ಕಬ್ಬಿಣದ ಕೊರತೆಯಾದ್ರೆ ನಾಲಿಗೆ ತೆಳ್ಳಗಾಗಿ ನುಣುಪಾಗುತ್ತೆ. ವಿಟಮಿನ್ B2 ಅಂದ್ರೆ ರೈಬೋಫ್ಲೇವಿನ್ ಕೊರತೆಯಾದ್ರೆ ನಾಲಿಗೆ ಮೆಜೆಂಟಾ ಅಂದ್ರೆ ಕಡು ಗುಲಾಬಿ ಬಣ್ಣಕ್ಕೆ ತಿರುಗಬಹುದು. ಈ ಪ್ರಾಚೀನ ಜ್ಞಾನ ಮತ್ತು ಆಧುನಿಕ ಸಂಶೋಧನೆಯನ್ನ ಈಗ ತಂತ್ರಜ್ಞಾನ ಅಂದ್ರೆ AI ಜೊತೆ ಸೇರಿಸಲಾಗ್ತಿದ್ಯಾ? ಹೌದು. ಈಗ ಸ್ವಯಂಚಾಲಿತ ನಾಲಿಗೆ ರೋಗನಿದಾನ ವ್ಯವಸ್ಥೆಗಳು ಅಂದ್ರೆ ATDS ಅಭಿವೃದ್ಧಿಯಾಗ್ತಿವೆ. ಇವು ಹೈ ರೆಸಲ್ಯೂಷನ್ ಕ್ಯಾಮೆರಾಗಳು ಮತ್ತು ಡೀಪ್ ಲರ್ನಿಂಗ್ ಅಲ್ಗಾರಿದಮ್ಗಳನ್ನು ಬಳಸಿ ನಾಲಿಗೆಯ ಬಣ್ಣ, ಲೇಪನ, ಆಕಾರವನ್ನೆಲ್ಲ ವಸ್ತುನಿಷ್ಠವಾಗಿ ಅಂದ್ರೆ ಆಬ್ಜೆಕ್ಟಿವ್ಲಿ ವಿಶ್ಲೇಷಿಸ್ತವೆ. ಓ ವಾವ್. ಆರ್ಗನೆಟ್ ಅನ್ನೋ ಒಂದು ಸಿಸ್ಟಮ್ ಪ್ರಾಚೀನ ನಕ್ಷೆಗಳನ್ನ ಆಧುನಿಕ AI ಜೊತೆ ಸೇರಿಸುತ್ತೆ. ಇತ್ತೀಚಿನ ಒಂದು ಅಧ್ಯಯನದಲ್ಲಿ ನಾಲಿಗೆಯ ಫೋಟೋ ಮತ್ತು ಮೈಕ್ರೋಬಯೋಟಾ ವಿಶ್ಲೇಷಣೆಯನ್ನ ಒಟ್ಟಿಗೆ ಬಳಸಿ MASLD ಸಿಂಡ್ರೋಮ್ಗಳನ್ನ 85% ನಿಖರತೆಯೊಂದಿಗೆ ಗುರುತಿಸಿದ್ದಾರೆ. ಇದೆಲ್ಲವನ್ನೂ ಕೇಳಿದ್ಮೇಲೆ ಕೇಳುಗರು ಈ ಜ್ಞಾನವನ್ನ ತಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಬಳಸ್ಕೋಬಹುದು ಅನ್ನೋದು ಮುಖ್ಯ ಪ್ರಶ್ನೆ. ಇದಕ್ಕೇನಾದ್ರೂ ಸರಳ ವಿಧಾನ ಇದೆಯಾ? ಖಂಡಿತ ಇದೆ. ಇದನ್ನೇ ಆಯುರ್ವೇದದಲ್ಲಿ ಜಿಹ್ವಾ ಪರೀಕ್ಷಾ ಅಂತ ಕರೆಯೋದು. ಇದೊಂದು ಸರಳವಾದ ಸ್ವಯಂ ಪರೀಕ್ಷೆ. ಪ್ರತಿದಿನ ಬೆಳಿಗ್ಗೆ ಏನನ್ನು ತಿನ್ನೋ, ಕುಡಿಯೋ ಅಥವಾ ಹಲ್ಲುಜ್ಜೋ ಮೊದಲು ಇದನ್ನ ಮಾಡಬೇಕು. ನೈಸರ್ಗಿಕ ಬೆಳಕಿನಲ್ಲಿ ಕನ್ನಡಿಯಲ್ಲಿ ನಿಮ್ಮ ನಾಲಿಗೆಯನ್ನ ಆರಾಮಾಗಿ ಹೊರಚಾಚಿ ಒತ್ತಡ ಹಾಕ್ತೆ ನೋಡಬೇಕು. ಸರಿ. ನಾಲಿಗೆಯನ್ನ ಶುಚಿಗೊಳಿಸೋದ್ರ ಬಗ್ಗೆಯೂ ನಮ್ಮ ಮೂಲಗಳಲ್ಲಿ ಉಲ್ಲೇಖವಿದೆ. ಜಿಹ್ವಾ ನಿರ್ಲೇಖನ ಅಂತ. ಅದರ ಮಹತ್ವವೇನು? ಹೌದು. ಪ್ರತಿದಿನ ಬೆಳಗ್ಗೆ ತಾಮ್ರ ಅಥವಾ ಸ್ಟೀಲ್ ಸ್ಕ್ರೇಪರ್ ಬಳಸಿ ನಾಲಿಗೆಯನ್ನ ಹಿಂಭಾಗದಿಂದ ಮುಂಭಾಗಕ್ಕೆ 5-10 ಬಾರಿ ನಿಧಾನವಾಗಿ ಶುಚಿಗೊಳಿಸಬೇಕು. ಇದು ರಾತ್ರಿ ಇಡೀ ಸಂಗ್ರಹವಾದ ಆಮ ಅಂದ್ರೆ ವಿಷಕಾರಿ ಅಂಶಗಳು ಮತ್ತು ಬ್ಯಾಕ್ಟೀರಿಯಾಗಳನ್ನ ತೆಗೆದುಹಾಕುತ್ತೆ. ಓ. ಇದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತೆ, ಬಾಯ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ರುಚಿ ಗ್ರಹಿಸುವ ಶಕ್ತಿಯು ಹೆಚ್ಚಾಗುತ್ತೆ. ಇದೊಂದು ಸರಳ ಆದರೆ ತುಂಬಾನೇ ಶಕ್ತಿಯುತವಾದ ಅಭ್ಯಾಸ. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯಿಂದ ನಾವ್ ಏನ್ ಕಲಿತ್ವಿ? ನಮ್ಮ ನಾಲಿಗೆ ಕೇವಲ ಮಾತು ಮತ್ತು ರುಚಿಗೆ ಸೀಮಿತವಾಗಿಲ್ಲ. ಅದು ನಮ್ಮ ಆಂತರಿಕ ಆರೋಗ್ಯದ ಒಂದು ಡ್ಯಾಶ್ಬೋರ್ಡ್. ಪ್ರಾಚೀನ ಜ್ಞಾನ ಮತ್ತು ಆಧುನಿಕ ವಿಜ್ಞಾನ ಹೇಗೆ ಒಂದಕ್ಕೊಂದು ಪೂರಕವಾಗಿವೆ ಅನ್ನೋದನ್ನ ಇವತ್ತು ನೋಡಿದ್ದೇವೆ. ಹೌದು. ಇದನ್ನ ದೊಡ್ಡ ಚಿತ್ರಣದಲ್ಲಿ ನೋಡಿದ್ರೆ ನಮ್ಮ ದೇಹ ಸದಾ ನಮಗೆ ಸಂಕೇತಗಳನ್ನು ಕಳಿಸ್ತಲೇ ಇರುತ್ತೆ. ಪ್ರತಿದಿನ ಕಣ್ಣಾಡಿಯಲ್ಲಿ ನಮ್ಮ ನಾಲಿಗೆಯನ್ನ ಒಂದು ಕ್ಷಣ ಗಮನಿಸೋದು ರೋಗಗಳು ಗಂಭೀರವಾಗುವ ಮೊದಲೇ ನಮ್ಮ ದೇಹದಲ್ಲಿನ ಅಸಮತೋಲನೆಗಳನ್ನು ಗುರುತಿಸಲು ಸಹಾಯ ಮಾಡುವ ಒಂದು ಅತ್ಯಂತ ಶಕ್ತಿಯುತವಾದ ಸಾಧನ. ಇದು ನಮ್ಮೆಲ್ಲರಿಗೂ ಒಂದು ಪ್ರಮುಖ ಪ್ರಶ್ನೆಯನ್ನ ಕೇಳುತ್ತೆ. ನಮ್ಮ ನಾಲಿಗೆ ನಮ್ಮ ದೈಹಿಕ ಮತ್ತು ಭಾವನಾತ್ಮಕ ಸ್ಥಿತಿಯನ್ನ ಇಷ್ಟು ಸ್ಪಷ್ಟವಾಗಿ ಪ್ರತಿಬಿಂಬಿಸುವುದಾದ್ರೆ ನಮ್ಮ ದೇಹ ಪ್ರತಿದಿನ ಕಳಿಸುತ್ತಿರುವ ಇನ್ನೆಷ್ಟು ಸೂಕ್ಷ್ಮ ಸಂಕೇತಗಳನ್ನ ನಾವು ಕೇಳಿಸಿಕೊಳ್ಳದೇ ಇರಬಹುದು.